ಮತ್ತೆ ರಾಮ್ಲು ಐ ಜಿ ಮೇಡಮ್ ಕರೀತಾರೆ. ಐ ಜಿ ಮೇಡಮ್ ನಮ್ಮವ್ರು ಹೇಳ್ತಾರೆ ಯಾಕೆ ಹೋಗ್ಬೇಕು, ನಾವು ಯಾಕೆ ಹೋಗ್ಬೇಕು ಅಂತ ನನ್ನ ಹಿಡ್ಕೊತಾರೆ. ಯಾಕಂದ್ರೆಗಿನ ಅವರು ಎಲ್ಲನ್ನ ಹಿಡ್ಕೊಂಡು ರಾಮ್ಲೂರ್ನ ಪೊಲೀಸ್ ಸ್ಟೇಷನ್ ಒತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಹೋಗ್ಬೇಡ ಅಂತಾರೆ. ಇರಲಿ ಐ ಜಿ ಮೇಡಮ್ ಬಂದಮೇಲೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಂತ ಹೋದಂಥ ಟೈಮಲ್ಲಿ ಐ ಜಿ ಮೇಡಮ್ ಅವರು ಮರ್ಡರ್ ಕೇಸ್ ಆಗಿದೆ, ಮರ್ಡರ್ ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀರಿ ಅಂದರೆ ನೀವೇನು ಮಾಡ್ತೀರಾ ಮಾಡಿ ಮೇಡಮ್, ನಾನಂತೂ ಆ್ಯಂಟಿಸಿಪೇಟ್ ಬಳ್ತವನ್ನ ಕಾನೂನು ಅದರದ್ದೇ ಆದಂಥ ಕ್ರಮ ತೊಗೊಳ್ರಿ ಅನ್ನೋಂಥ ಮಾತನ್ನು ಹೇಳಿದೆ. ಹೇಳಿದ ತಕ್ಷಣ ರವಿಕುಮಾರ್ ಅವರು ಎಸ್ಕೇಪ್ ಆಗ್ತಾರೆ. ಎಲ್ಲಿಗೆ ಎಸ್ಕೇಪ್ ಆಗ್ತಾರೋ ಗೊತ್ತಿಲ್ಲ. ಎಸ್ಕೇಪ್ ಆಗಿದ ತಕ್ಷಣವೇ ಅವರು DSP ಸಾಹೇಬರು ಫುಲ್ ಸೆಕ್ಯೂರಿಟಿಯಲ್ಲಿ, ನಾನು ಇನ್ನು ದಾಖಲಾತಿಗಳು ನನ್ನ ಹತ್ರ ಇದ್ದಾವ. ಅವರು ಹತ್ತತ್ರ ಮಧ್ಯಾಹ್ನದಿಂದ ಪ್ರಿಪ್ರೇಷನ್ ಆಗಿ ಸುಮಾರು 2:30ದಿಂದ ಪ್ರಿಪ್ರೇಷನ್ ಆಗಿ ಆ ಬ್ರಾಂದಿ ಶಾಪದಲ್ಲಿ ಬಳ್ಳಾರಿಯಲ್ಲಿ ನಮ್ಮ SP ಸರ್ಕಲ್ದಲ್ಲಿ ಬ್ರಾಂದಿ ಶಾಪದಲ್ಲಿ 300 ಮಂದಿ ಕುಡಿತಾ ಇದ್ರಲ್ಲ, ಆ ಕುಡಿದಂಥ ಬಾಟಲ್ಸ್ ಜೊತೆಲಿ ಪೆಟ್ರೋಲನ್ನು ತುಂಬ್ಕೊತಾ ಇದ್ರಲ್ಲ, ಬಾಟಲ್ ಇದು ಕ್ಯಾನ್ಗಳು ತಂದು ಆ ಕ್ಯಾನ್ಗಳು ತುಂಬೋದು ಕೂಡ ವಿಡಿಯೋ ಆಗಿದೆ. ನಾನು ಮತ್ತೆ ಪುನಃ ನಿಮಗೆ ಒಂದೇ ಸಾರಿ ನಾನು ಹೇಳಲ್ಲ, ಎಲ್ಲ ವಿಚಾರಗಳು ಹಂತವಾಗಿ ಎಲ್ಲವನ್ನು ತೊಗೊಂಬರೋಂಥ ಕೆಲಸಗಳು. ಆ ಪೆಟ್ರೋಲ್ ತುಂಬಿಕೊಂಡಿರೋದು, ಬಾಂಬ್ಗಳು ತಯಾರು ಮಾಡಿರೋದಂಥದ್ದು ಎಲ್ಲ ಕೂಡ ವಿಡಿಯೋ ಇದಾವ. ಆದರೆ ತಡಿಯಪ್ಪಣ್ಣ ನಾನು ಮುಗಿಸ್ತೀನಿ. ಅಕಸ್ಮಿತವಾಗಿ ಅಲ್ಲಿ ಬಾಂಬುಗಳು ತಯಾರಾದ ತಕ್ಷಣ ಅವಾಗ ಎಲ್ಲ ಬಾಂಬುಗಳು ತೊಗೊಂಬರೋದು ಕೂಡ 2:30ರಿಂದ ಪ್ರಾರಂಭ ಮಾಡಿದಾರ. 2:30ರಿಂದ ಪ್ರಾರಂಭ ಮಾಡಿದ ತಕ್ಷಣವೇ ಹಿಂಗೆಲ್ಲ ಘಟನೆಗಳಾಗ್ತಾವೆ. ಘಟನೆಗಳಾದ ನಂತರ ಪುನಃ MLA ಅವರು ಈ ಸಿಚುವೇಶನನ್ನು ಏನು ಅವರು ಇದನ್ನು ದೊಡ್ಡದು ಮಾಡಬೇಕು ಅನ್ನೋಂಥ ಕಾರಣದಿಂದ ಅವ್ರು ಎಲ್ಲಿ ಬರ್ತಾರ, SP ಸರ್ಕಲ್ ಬರ್ತಾರ, ದುರ್ಗಂಗುಡಿಗೆ ಬರ್ತಾರ. ಬಂದಂಥ ಟೈಮಲ್ಲಿ ಫಿಲಿಮ್ ಸ್ಟೈಲಲ್ಲಿ ಬರ್ತಾನ. ಫಿಲಿಮ್ ಸ್ಟೈಲಲ್ಲಿ ಬಂದು ಏನಾಗುತ್ತೆ ನೋಡೋಣ ಅಂತಾನ. ಒಂದು ಕಡೆ ರವಿಕುಮಾರ್ ಹೇಳ್ತಾರ, ಇಲ್ಲ ರೀ ನಾನು ತಪ್ಪಿಸ್ಕೊಂಡೋಗಿ ಓಪಿಡಿತ್ರಿದ್ದೀನಿ. ಯಾಕೆ ಓಪಿಡಿತ್ರು ಹೋಗಿ ಅಂದ್ರಿಗಿನ ಹೇಳ್ತಾನೆ ರವಿಕುಮಾರ್, ಇಲ್ಲ ರೀ ನಾನು ಯಾರೋ ಒಂದು ಇನ್ಸಿಡೆಂಟ್ ಆಗಿತ್ತು ಅದಕ್ಕೋಸ್ಕರ ನಾನು ಓಪಿಡಿದಲ್ಲಿ ಹೋಗ್ತೀನಿ. ಅವ್ರ ಉದ್ದೇಶ ಏನಂದರೆ ನಾನು ಓಪಿಡಿ ಹತ್ರ ಹೋಗ್ತೀನಿ, ನೀವು ಮುಗಿಸ್ಬಿಡ್ರಿ ಅಂತೇಳಿ. ಅವರೆಲ್ಲ ಕೂಡ ಪ್ಲ್ಯಾಂಡು. ಓಪಿಡಿ ಹತ್ರ ನಾನು ಹೋದಂಗೆ ತಪ್ಪಿಸ್ಕೊಂಡಂಗೆ ಮಾಡ್ತೀನಿ. ಅವರು ನೀವೇನಿದ್ರಿಗಿನ ಬೇಕಾದ್ರೆ SP ಕೊಡ್ಲಿಕ್ಕೆ ಕಟ್ಟಾನ. ಆತ SP ಏನು ಗೊತ್ತಿಲ್ಲ, ಪಾಪ ಅಮಾಯಕಿದ್ದಾನ. ಅವತ್ತೇ ಭಾಳ ವರ್ಷಗಳ ಕಾಲ ಡ್ಯೂಟಿಗೆ ಬಂದಾನ. ಇವತ್ತು ಯಾರೊಬ್ರು ಇದರಲ್ಲಿ ನಾವು ಈ ಇನ್ಸಿಡೆಂಟಲ್ಲಿ ತಪ್ಪಿಸ್ಕೋಬೇಕಂದ್ರೆ ಇದು ದೊಡ್ಡ ಅನಾಹುತ ಕಾಣ್ತಾ ಇದೆ. ನಾನು ಒಬ್ಬಡಿಗೆ ಹೋಗ್ತೀನಿ, ಇನ್ನು ನೀವೆಲ್ಲ ಕೂಡ ಭರತ್ ರೆಡ್ಡಿ ಅವ್ರ ಜೊತೆಲಿ ಬಂದು ನೀವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವ್ರನ್ನ ಮುಗಿಸ್ಬಿಡ್ರಿ, ಜನಾರ್ದನ್ ರೆಡ್ಡಿ ಮನೆ ಮುಗಿಸ್ಬಿಡ್ರಿ ಅನ್ನೋಂಥ ಒಂದು ಷಡ್ಯಂತರವನ್ನು ಮಾಡಿ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿಕೊಂಡು ಈ ರೀತಿ ಗುಂಪಾಗಿ ಬರೋಂಥ ಕೆಲಸ ಮಾಡಿದ್ದಾರೆ. ಈ ಗುಂಪು ಬರೋಂಥ ಸಂದರ್ಭದಲ್ಲಿ ಇವತ್ತು ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಾಹೇಬರು ಬಂದಿದ್ದರು. ಬಂದಂಥ ಟೈಮಲ್ಲಿ IG ಕೂಡ ನೇರವಾಗಿ ಈ ರೀತಿ ಆಗಿದೆ, ನಮ್ಮಿಂದನೇ ಆಗಿದೆನೋ ಆರೋಪ ಮಾಡಿ ನಿನ್ನ ಬಗ್ಗೆ ನಿನ್ನದ್ರಲ್ಲಿ ನೇರವಾಗಿ ಮಾತಾಡಿದ್ದು IG ತಪ್ಪೆ ಅಲ್ಲ. ನನಗೆ ಜನಾರ್ದನ್ ರೆಡ್ಡಿ ಅವ್ರು ಹೇಳ್ತಾರೆ, ನನಗೆ ಅಕಸ್ಮಿತವಾಗಿ ಯಾವುದನ್ನೋ ಒಂದು ಡೆತ್ ಆಗಿದೆ ಅಂತ ಹೇಳ್ತಾರೆ, ಇನ್ಸಿಡೆಂಟ್ ಆಗಿದೆ ಅಂದರೆ ನನ್ನ ಮೇಲೆ ಮರ್ಡರ್ ಕೇಸ್ ಫಿಕ್ಸ್ ಮಾಡಿದರು. ನನ್ನ ಮೇಲೆ ಜನಾರ್ದನ್ 302 ಫಿಕ್ಸ್ ಮಾಡಿದರು. ಅಲ್ಲಿ ವಿತೌಟ್ ಎನ್ಕ್ವೈರಿ ಎಲ್ಲೇನ ಇತಿಹಾಸದಲ್ಲಿ 302 ಫಿಕ್ಸ್ ಮಾಡಿರೋಂಥ ಉದಾಹರಣೆಗಳು ಇದೇನ್ರಿ ಸರ್? ಈ ಗಲಭೆಗಳಾದಂಥ ಟೈಮಲ್ಲಿ 302 ನನ್ನ ಮೇಲೆ ಇವತ್ತಿಗೆ ನನ್ನ ಮೇಲೆ ಮರ್ಡರ್ ಕೇಸ್ ಇದೆ. ಈ 302 ಕೇಸ್ ಆದ ತಕ್ಷಣ ಇವತ್ತು IG ಮೇಡಮ್ ಬಂದರು. IG ಮೇಡಮ್ ಬರೋಗ್ಲೆ ಅವರು ಸೀನಿಯರ್ ಮೋಸ್ಟ್ ಆಫೀಸರ್ ಇದ್ದಾರೆ, ಎಂಕ್ವೈರಿ ಮಾಡಬೇಕಾದ್ರೆ ರಾಮುಲೂರು ಈ ಥರ ಬ್ಯಾಕ್ಗ್ರೌಂಡ್ ಇದ್ದಂಥ ಮನುಷ್ಯ ಇದ್ದಾನ, ಜನಾರ್ದನ್ ರೆಡ್ಡಿ ಅವ್ರು ಈ ಥರ ಬ್ಯಾಕ್ಗ್ರೌಂಡ್ ಇರೋಂಥ ಮನುಷ್ಯ ಇದ್ದಾನೆ, ಏನಿಲ್ಲ. ಸುಮ್ಮನೆ ಅವ್ರ ಹತ್ರ ಆ್ಯಕ್ಷನ್ಗಳು ತೊಗೊಂಡಿಲ್ಲ. ನಾನು ಒಂದು ವಿಡಿಯೋ ನೋಡ್ತಿದ್ದೆ ಜನಾರ್ದನ್ ರೆಡ್ಡಿ ಸರ್, ಆ ಹೆಣ್ಮಗಳು ಭರತ್ ರೆಡ್ಡಿ ಅವ್ರ ಹತ್ರ MLA ಹತ್ರ ಹೋಗಿ ಮಾತಾಡ್ತಾರ, ಯಾರ ಹತ್ರನೂ ಹೋಗಿ ಮಾತಾಡಿದ ನಂತರ ಯಾವ್ಯಾವ ಕೇಸ್ ಹಾಕ್ಬೇಕಂದೇಳಿ IG ಮೇಡಮ್ ಕೇಳ್ತಾರೆ. ನಮ್ಮ ಪರಿಸ್ಥಿತಿ ಏನ್ರಿ? IG ಮೇಡಮ್ ಕೇಳ್ತಾಳ್ರಿ, SP ನಿಯಂತ್ರಣ ಮಾಡಿಲ್ಲ ಅಂದ್ರೆ IG ಗೆ ಅಧಿಕಾರ ಇದೆ SP ಮೇಲೆ. IG ಯಾಕೆ ಗಂಟೆಗೆ ನಮ್ಮ ಮನೆ ಮುಂದೆನೆ IG ಇಲ್ಲಿ ಬಂದು ರಾಮುಲು ಹತ್ರ ಮಾತಾಡ್ತಾ ಇದ್ದಾಳೆ. ಭರತ್ ಬಂದು ಬಾಟಲ್ಸ್ ಎಲ್ಲ ಮನೆ ಮೇಲೆ ಹೊಡಿತಾ ಇದ್ದಾರೆ, ಫೈರ್ ಮಾಡ್ತಾ ಇದ್ದಾರೆ. IG ಯಾಕೆ ಆಕ್ಷನ್ ತಗೊಂಡಿಲ್ಲ? ಯಾಕಂದ್ರೆ ನಾನು ಇಷ್ಟೊಂದು ಈ ಗಲಭೆ ಆಗಂತ ಟೈಮಲ್ಲಿ IG ಮೇಡಮ್ ಅವರು ಕೂಡ ನನ್ನ ಮೇಲೆ ವಿತೌಟ್ ಎನಿ ಸುಮ್ಮನೆ ಅವ್ರನ್ನ ಸರ್ಕಾರನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂತೇಳಿ ಅವ್ರನ್ನ ರಾಮ್ಲೂರ್ನ ಎದುರಿಸ್ಬೇಕು, ಜನಾರ್ದನ್ ರೆಡ್ಡಿ ಅವರು ಎದುರಿಸ್ಬೇಕಂದೇಳಿ ನಮ್ಮ ಮೇಲೆ ಒತ್ತಡ ತಂದು ನೀವು ನಮ್ಮ ಮೇಲೆ 302 ಕೇಸ್ ಹಾಕಿದ್ರಿ. ನಾನು ಅಕಸ್ಮಿತವಾಗಿ ನಾನು ಏನನ್ನ ಆ ಥರ ಬ್ಯಾಕ್ಗ್ರೌಂಡಿಂದ ಬಂದು ಆ ಥರ ಇನ್ಸಿಡೆಂಟ್ ಆಗಿದ್ರೆ ನನ್ನ ಜೀವಂತವಾಗಿ ತಾವು ಬಿಡ್ತಿದ್ರ, ಒದ್ದು ನನ್ನ ಕುಟುಂಬವನ್ನು ಎಳ್ಕೊಂಡೋಗಿ ನೀವೆಲ್ಲರಿಗೂ ಜೈಲಲ್ಲಿ ಹಾಕ್ತಿದ್ರಿ. ಆದರೆ ಭಗವಂತ ನಮ್ಮ ಪರವಾಗಿದ್ದಾನ. ಆದರೆ ನಾವು ಯಾವತ್ತೂ ಕೂಡ ಕೆಟ್ಟ ಕೆಲಸ ಮಾಡಿಲ್ಲ. ಭರತ್ ರೆಡ್ಡಿ ಅವರೇ, ನಮ್ಮ ಜೀವನದಲ್ಲಿ ಯಾವತ್ತಿದ್ರು ಕೂಡ ಯಾರನ್ನ ಕೊಲೆ ಮಾಡಿನಾಗಲಿ, ಯಾರನ್ನ ದೌರ್ಜನ್ಯದಿಂದ ಆಸ್ತಿ ಹಾಕ್ಕೊಂಡಿದ್ದಾಗಲಿ, ಇಲ್ಲಿದ್ರೆ ಯಾರನ್ನ ಇಸ್ಪೇಟೆಯಲ್ಲಿ ಮಾಡಿದ್ದಾಗಲಿ, ಯಾರನ್ನ ಅಕಸ್ಮಾತ್ ಇಲ್ಲ ಅಂದ್ರೆ ಗಾಂಜಾ ಮಾರಾಟ ಮಾಡಿದ್ದಾಗಲಿ, ಇಲ್ಲಿದ್ರೆ ಮಟ್ಕ ಬರ್ಸಿದ್ದಾಗಲಿ ನಮ್ಮ ಬ್ಯಾಕ್ಗ್ರೌಂಡ್ ಅಲ್ಲ ಸ್ವಾಮಿ. ಭರತ್ ರೆಡ್ಡಿ ಅವರೇ, ನಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ರಿ. ನಾವು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡು ಇಲ್ಲಿ ತನಕ ಬಂದ್ವಿ. ನಾನು ಉಪಮುಖ್ಯಮಂತ್ರಿಗಳು ಸಾಬ್ರು ಅವರು ಪವನ್ ನಿಜ್ರೂರ್ SP ಅವ್ರು ಏನಿದ್ರು, ಅವರು SP ಸಾಹೇಬರಿಗಿಂತ ಮುಂಚೆ
ನಾನೇ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ. ಸಾಹೇಬ್ರು ಕೂಡ ಅವರು ಕೂಡ ಹೇಳಿದಾರ, ರಾಮ್ಲು ಅವರು ಫೋನ್ ಮಾಡಿದ್ರು ಅಂತೇಳಿ. ನಾನೇ ಫೋನ್ ಮಾಡಿದ್ದೀನಿ. ಸರ್, ನಮ್ಮ ಕೈಯಲ್ಲಂತೂ ಇದು ಜಗಳ ನಮಗೆ ನಮ್ಮ ಶಕ್ತಿ ಮೀರ್ತಾ ಇದೆ. ಅಂದರೆ ಯಾರು ಇವತ್ತು ಫೋನ್ ಮಾಡ್ತಾರೆ ಹೇಳ್ರಿ, ನಿಸಾಯ್ಕರೇ ಮಾಡ್ತಾರಲ್ಲ, ಶಕ್ತಿ ಇಲ್ಲಾರ್ದಂಥವ್ರೇ ಮಾಡ್ತಾರಲ್ಲ. ನಮಗೆ ಶಕ್ತಿ ಇಲ್ಲ ಅನ್ನೋಂಥ ಕಾರಣದಿಂದ ಅವ್ರು ಒಪ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಸಾಹೇಬ್ರುಗಳು ಒಪ್ಕೊಂಡಿದ್ದಾರೆ. ಅವ್ರು ದೊಡ್ಡ ಮನಸ್ಸು, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲ. ಅವ್ರು ದೊಡ್ಡ ಮನಸ್ಸಿರೋ ಕಾರಣ ನಾನೇ, ಯಾಕಂದರೆ ನನಗೆ ರಾಜಕಾರಣ ಹೊರತುಪಡಿಸಿ, ನಂತರ ಪಕ್ಷ ಹೊರತುಪಡಿಸಿ ಅವ್ರ ಸ್ನೇಹಿತರಾಗಿರೋ ಕಾರಣ ಅವ್ರಿಗೆ ನಾನೇ ಫೋನ್ ಮಾಡಿ, ಸರ್ ಕಲ್ಲು ತೂರಾಟ ಆಗ್ತಾ ಇದಾವ, ಯಾರೋ ಸತ್ತಾರಂತೆ, ಗೋಲಿಬಾರ್ ಆಗ್ತಾ ಇದಾವ, ನಮ್ಮ ಕೈಲಂತೂ ನಮಗೆ ಆಗ್ತಾ ಇಲ್ಲ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿರಿ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳು ಮಾಡಿದ್ದಂತೂ ಸಹಜ. ನಾನು ಮುಖ್ಯಮಂತ್ರಿಗಳ ಸಾಹೇಬರು ಕೂಡ ನಾನು ಪ್ರಯತ್ನ ಮಾಡ್ತೆ, ಗೃಹ ಮಂತ್ರಿಗಳಿಗೆ ಪ್ರಯತ್ನ ಮಾಡಿದೆ. ನಾನು ಅನೇಕ ಮಂದಿ ಸಚಿವ ಸಂಪುಟದಲ್ಲಿದ್ದಂಥ ಸಂತೋಷ್ ಲಾಡ್ ಅವರು ಕೂಡ ನನ್ನ ಹತ್ರ ಮಾತಾಡಿದರು. ಎಲ್ಲರೂ ಕೂಡ ನನ್ನ ಹತ್ರ ಮಾತಾಡಿ, ರಾಮ್ಲು ದಯವಿಟ್ಟು ನೀನು ಹೊರಗಡೆ ಹೋಗಬೇಡ ಅಂತ ಹೇಳಿದರು. ನಾನು ಎಲ್ಲಿ ಕೂಡ ಹೊರಗಡೆ ಹೋಗ್ತಾ ಇಲ್ಲ ಸರ್, ನಾನು ಇದ್ದೀನಿ. ಆದರೆ ನನ್ನ ಶಕ್ತಿ ಏನಿದೆನೋ ಆ ಶಕ್ತಿ ನನಗೆ ಅಷ್ಟೊಂದು ಸಾಲ್ತಾ ಇಲ್ಲ, ದಯವಿಟ್ಟು ನೀವು ನನ್ನ ರಕ್ಷಣೆ ಮಾಡಿರಿ ಜನಾರ್ದನ್ ರೆಡ್ಡಿ ನನ್ನ ಅಂತೇಳಿ ಕೇಳ್ಕೊಂಡಂಥ ಟೈಮಲ್ಲಿ ಪುನಃ ಅವರು ಮಾತಾಡಿರ್ಬೋದು. ಸಾಬ್ರು ಏನು ಮರ್ತರು ಅಂದ್ರೆಗಿನ ನನಗೆ ತುಂಬ ನೋವಿನ ಸಂಗತಿಗಿನ ಈ ಪವನ್ ನಿಜ್ರೂರವರು ಅವ್ರನ್ನ ಅಮಾನತು ಮಾಡಿದಿರಲ್ಲ, ಅವ್ರು ಫೋನ್ ಮಾಡಿದಂಥ ಟೈಮಲ್ಲಿ ನನ್ನ ಹತ್ರ ಮಾತಾಡಿದ್ರು, ಎಸ್ ಪಿ ಹತ್ರ ಮಾತಾಡಿದಂಥ ಟೈಮಲ್ಲಿ ಎಸ್ ಪಿ ಅವರು ಮಾತಾಡೋಂಥ ಸ್ಥಿತಿಯಲ್ಲಿ ಇದ್ದಿಲ್ಲ ಅನ್ನೋಂಥ ಮಾತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತು ಬೆಂಗಳೂರಿನಿಂದ ಕೂಡ ಹೇಳಿಕೆಯನ್ನು ಕೊಟ್ಟಿರೋ ಕಾರಣ ಅದಕ್ಕೋಸ್ಕರವಾಗಿ ಅಮಾನತು ಮಾಡಿದ್ದೀನಿ ಅಂದರೆ. ಅಂದರೆ ನಾನು ಅಮಾನತು ಮಾಡಿದ ನಂತರ ಅಮಾನತು ಮಾಡಿದ ನಂತರ ಕೇವಲ ಅವರೊಬ್ಬರನ್ನೇ ಕಾಣ್ರ, ಅವರು ಮಾಡಂಗಿದ್ರೆ ಉಪಮುಖ್ಯಮಂತ್ರಿಗಳು ಇದು ನಮ್ಮ ಏನಂತೀರಿ ಅಡಿಷನಲ್ ಎಸ್ ಪಿ ಅವ್ರನ್ನ ರವಿಕುಮಾರ್ ಅವ್ರುಗಳು ಇಷ್ಟೊಂದು ದೊಡ್ಡ ಅವರು ಈ ಎಪಿಸೋಡಲ್ಲಿ ಈ ಪ್ಲಾನಿಂಗಲ್ಲಿ ಅವರು ಕೈವಾಡಿದ್ರೆ ಕೂಡ ಅವ್ರನ್ನ ಯಾಕೆ ಮಾಡಿಲ್ಲ ಅನ್ನೋಂಥದ್ದು ಕೂಡ ನಾನು ಕೇಳಬೇಕಾಗುತ್ತೆ. ಆದರೆ ಇದೆಲ್ಲ ಕೂಡ ನೋಡಿದಂಥ ಟೈಮಲ್ಲಿ ಇವತ್ತು ನಾನು ಬಹಳಷ್ಟು ನೋಡಿದಂಥ ಟೈಮಲ್ಲಿ ಅವರು ಸಸ್ಪೆಂಡ್ ಆದ ತಕ್ಷಣವೇ ಅವರು ಅಮಾನತುಗೊಳಿಸಿದ ನಂತರ ಅವರು ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮಗಳು, ನಾನು ಈ ಥರ ಯೂಟ್ಯೂಬ್ ಚಾನಲ್ದು ಒಂದು ಹಾಕ್ಕೊಂಡಿದ್ದೆ, ಅದರಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ತಾನೇ ಬಂದಂಥ ಸುದ್ದಿ ಏನಪ್ಪ ಅಂದರೆ ಪವನ್ ನಿಜ್ರೂರವರು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಇದೇ ಮೈಕಲ್ಲಿ ಯಾರಿಗೋಗಳು ಕೇಳಿಸಿರ್ಬೋದು. ನಾನು ಅವತ್ತು ಹೇಳಿದಂಥ ಟೈಮಲ್ಲಿ ಕೆಲವೊಂದು ಮಂದಿ ಹೇಳಿದ್ರು, ಇಲ್ಲ ರೀ ಅವರು ಏನೋ ಇದು ಟ್ಯಾಬ್ಲೆಟ್ಸ್ ತೊಗೊಂಡಾರಂತೆ, ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರಂತೆ, ಕೆಲವು ಆರೋಗ್ಯ ಚೆನ್ನಾಗಿದೆ, ಅದೆಲ್ಲ ಹೇಳಿದಂಥ ಟೈಮಲ್ಲಿ ತುಮಕೂರು ಹಾಸ್ಪಿಟಲ್ ಅಡ್ಮಿಟ್ ಅಂತ ಹೇಳಿದಂಥ ಟೈಮಲ್ಲಿ ನಾನು ಅವ್ರ ತಂದೆಯವರು ಬಂದು ಅವರು ಹೇಳ್ತಾರೆ, ಅವ್ರ ತಂದೆಯವರು ಬಂದು ಅವ್ರ ಮಾಧ್ಯಮಗಳ ಮೂಲಕ ಹೇಳ್ತಾರೆ, ಯಾವುದೇ ರೀತಿಯಲ್ಲಿ ಕೂಡ ನನ್ನ ಮಗಗೆ ತೊಂದರೆ ಆಗಿಲ್ಲ ಅನ್ನೋಂಥ ಮಾತು ಅವ್ರ ತಂದೆಯವರು ಹೇಳಿದಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು ಅಂದರೆ, ಅವ್ರ ತಂದೆಯವರೇ ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡೋಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು? ಅವ್ರ ತಂದೆಯವರು ಕರೆಸಿರೋಂಥ ಉದ್ದೇಶ ಏನು? ಅವ್ರು ಇದ್ದಾರಾ, ಸತ್ತಾರ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರ? ಅವರೇ ಬಂದು ಹೇಳ್ಬೇಕಾಗಿ, ಅವ್ರು ಏನಂದ್ರೆ ಸೀರಿಯಸ್ ಇದ್ದಾರಾ? ಅಲ್ಲ, ಪವನ್ ನಿಜ್ಜೂರೇ ಬಂದು ಮೀಡಿಯಾದಲ್ಲಿ ಹೇಳ್ಬೇಕಿತ್ತಲ್ಲ, ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಅವ್ರ ತಂದೆ ಹೇಳೋ ಅವಶ್ಯಕತೆ, ಅವ್ರ ತಂದೆಯವರು ಹೇಳಿದಂಥ ಅವಶ್ಯಕತೆ ಇಲ್ಲ. ಯಾರು ಅವ್ರ ತಂದೆಯವರು ಕರೆಸಿದ್ದಾರೆ? ಅವ್ರ ತಂದೆಯವರು ಮಾಧ್ಯಮಗಳೆಲ್ಲ ಹತ್ರ ಬಂದು ಅವ್ರಿಗೆ ಎಲ್ಲಿ ತನಕ ಇದೆ? ಆ ಪವನ್ ನಿಜ್ಜೂರು ಸಾಹೇಬ್ರು ಏನಾಗಿದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಅವ್ರು ಎಲ್ಲಿ ತನಕ ಇದೆ ಮಾಧ್ಯಮಗಳಲ್ಲಿ, ಅವ್ರ ಆರೋಗ್ಯ ಸ್ಥಿತಿ ಏನಿದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ. ನಾನು ಇವೆಲ್ಲ ನೋಡಿದಂಥ ಟೈಮಲ್ಲಿ ಕಾಂಗ್ರೆಸ್ಸಿನ ಸರ್ಕಾರದ ಆಡಳಿತದಲ್ಲಿ, ಕಾಂಗ್ರೆಸ್ಸಿನ ಇತಿಹಾಸವನ್ನು ನೋಡಿದಂಥ ಟೈಮಲ್ಲಿ ಕೂಡ 7.5 ವರ್ಷಗಳ ಕಾಲ ಇವತ್ತು ಸರ್ಕಾರ